ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜುಲೈ ತಿಂಗಳ 30ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ಪ್ರಸ್ತುತ ಸಹಾಯ. ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಕೀರ್ತನೆಗಳು 46:1. ಸತ್ಯವೇದವು ಹೇಳುತ್ತದೆ, ನಮ್ಮ ಕರ್ತನು ವಿಶೇಷ ಸಹಾಯಕನು, ಅಂದರೆ ತಕ್ಷಣದ ಸಹಾಯ. ಯೆಹೋವನು ನಮ್ಮ ಆಶ್ರಯ ಮತ್ತು ದುರ್ಗ, ತಕ್ಷಣದ ಅಥವಾ ತ್ವರಿತ ಸಹಾಯಕನಾಗಿ ಇದ್ದಾನೆ. ಕೆಲವು ಸಹೋದರಿಯರು ಹೇಳುವುದನ್ನು ನಾನು ಕೇಳಿದ್ದೇನೆ, ನನ್ನ ಪತಿ ತುಂಬ ಬೆಂಬಲ ನೀಡುತ್ತಾರೆ, ದಿನಸರಿ ತರಕಾರಿ ಶಾಪಿಂಗ್ ಎಲ್ಲ ಮಾಡ್ತಾರೆ, ಮಕ್ಕಳನ್ನು ರೆಡಿ ಮಾಡಿ ಶಾಲೆಗೆ ಕರೆದುಕೊಂಡು ಹೋಗುತ್ತಾರೆ, ಅವರು ನನಗೆ ಸಂಪೂರ್ಣ ಬೆಂಬಲವನ್ನು ನೀಡುವ ಪಾಲುದಾರರಾಗಿದ್ದಾರೆ. ಇನ್ನು ಕೆಲವು ಸಹೋದರಿಯರು ತಮ್ಮ ಅತ್ತೆಯ ಬಗ್ಗೆ ಸಂತೋಷದಿಂದ ಮಾತನಾಡುತ್ತಾ, ಇತರ ಅತ್ತೆಯವರಿಗೂ ನನ್ನ ಸ್ವಂತ ಅತ್ತೆಗೂ ಬಹಳ ವ್ಯತ್ಯಾಸವಿದೆ, ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತಾರೆ. ಇನ್ನು ಕೆಲವರು ತಮ್ಮ ಜಮೀನುದಾರರ ಬಗ್ಗೆ ಹಂಚಿಕೊಂಡು, ನಾವು ಈಗಷ್ಟೇ ಬಾಡಿಗೆಗೆ ಹೊಸ ಮನೆಗೆ ಬಂದೆವು, ಮನೆಯ ಮಾಲೀಕರು ತುಂಬ ಸಹಾಯ ಮಾಡುತ್ತಾರೆ, ನಾವು ಯಾವುದೇ ಸಹಾಯವನ್ನು ಕೇಳಿದರೂ ಅವರು ಅದನ್ನು ತಕ್ಷಣವೇ ಮಾಡುತ್ತಾರೆ. ದೇವರ ಸಹಾಯವು ಯಾವುದೇ ಮಾನವ ಸಹಾಯಕ್ಕಿಂತ ಅಪರಿಮಿತವಾಗಿದೆ. ಯೆಹೋವನು ನಮ್ಮ ಆಶ್ರಯ ಮತ್ತು ಶಕ್ತಿಯಾಗಿರುವಾಗ ಮತ್ತು ತೊಂದರೆಯಲ್ಲಿ ಬಹಳ ಪ್ರಸ್ತುತವಾದ ಸಹಾಯ. ನಾವು ಆ ಸಹಾಯವನ್ನು ಮರೆಯಬಾರದು ಮತ್ತು ಎಂದಿಗೂ ನಾವು ಮರೆಯಬಾರದು. ಅದಕ್ಕಾಗಿಯೇ ದೇವರ ಸಹಾಯವನ್ನು ತಕ್ಷಣ ಎಂದು ಕರೆಯಲಾಗುತ್ತದೆ. ನಾನು ಸಹಾಯ ಮಾಡುತ್ತೇನೆ ಎಂದು ಯೆಹೋವನು ಎಷ್ಟು ಬಾರಿ ವಾಗ್ದಾನ ಮಾಡಿದ್ದಾನೆಂದು ನೋಡಿ. ಆಗ ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು, ಅವರು ಹೇಳುತ್ತಿರುವಾಗಲೇ ಕೇಳುವೆನು. ಯೆಶಾಯ 65:24. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಕೀರ್ತನೆಗಳು 91:15. ನಾವು ದಾನಿಯೇಲನ ಜೀವನವನ್ನು ಓದಿದಾಗ ಅಪಾಯದ ಸಮಯದಲ್ಲಿ ದೇವರು ಅವನಿಗೆ ಹೇಗೆ ಸಹಾಯ ಮಾಡಿದನೆಂದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಅವನು ಸಿಂಹಗಳ ಗುಹೆಯಲ್ಲಿ ಎಸೆಯಲ್ಪಟ್ಟಾಗಲೂ ಕರ್ತನು ಅವನ ಬಳಿಯಲ್ಲಿ ನಿಂತನು ಮತ್ತು ಸಿಂಹಗಳ ಬಾಯಿಯನ್ನು ಕಟ್ಟಿದನು, ಆದ್ದರಿಂದ ಅವುಗಳು ಅವನಿಗೆ ಹಾನಿ ಮಾಡಲಾರವು. ಆ ಸಹಾಯವು ಕೇವಲ 5 ನಿಮಿಷಗಳ ನಂತರ ಬಂದಿದ್ದರೂ ಯಾವುದೇ ಪ್ರಯೋಜನವಾಗುತ್ತಿರಲಿಲ್ಲ. ಆದ್ದರಿಂದ ದಾನಿಯೇಲನನ್ನು ಗುಹೆಗೆ ಎಸೆಯುವ ಮೊದಲೇ ಸಿಂಹಗಳ ಬಾಯಿಯನ್ನು ಕಟ್ಟಲು ಕರ್ತನು ತನ್ನ ದೂತನನ್ನು ಸಿಂಹಗಳ ಗುಹೆಯೊಳಗೆ ಕಳುಹಿಸಿದನು. ದೇವದೂತನು ದಾನಿಯೇಲನಿಗೆ, ದಾನಿಯೇಲನೇ, ಭಯಪಡಬೇಡ, ನೀನು ದೈವ ಸಂಕಲ್ಪವನ್ನು ವಿಮರ್ಶಿಸುವುದಕ್ಕೂ ನಿನ್ನನ್ನು ನಿನ್ನ ದೇವರ ಮುಂದೆ ತಗ್ಗಿಸಿಕೊಳ್ಳುವುದಕ್ಕೂ ಮನಸ್ಸಿಟ್ಟ ಮೊದಲನೆಯ ದಿನದಲ್ಲಿಯೇ ನಿನ್ನ ವಿಜ್ಞಾಪನೆಯು ದೇವರಿಗೆ ಮುಟ್ಟಿತು. ಆ ವಿಜ್ಞಾಪನೆಯ ನಿಮಿತ್ತವೇ ನಾನು ಬಂದೆನು. ದಾನಿಯೇಲನು 10:12. ಶಾದ್ರಾಕ್, ಮೇಷಾಕ್ ಮತ್ತು ಅಬೇದ್ನೆಗೋ ಅವರನ್ನು ಉರಿಯುತ್ತಿರುವ ಕುಲುಮೆಗೆ ಎಸೆಯಲಾಯಿತು. ದೇವರು ಆಶ್ರಯ ಮತ್ತು ಪ್ರಸ್ತುತ ಸಹಾಯಕನಾಗಿದ್ದನು. ಅಪೊಸ್ತಲನಾದ ಯೋಹಾನನು ಪತ್ಮೋಸ್ ದ್ವೀಪದಲ್ಲಿ ಬಂಧಿಸಲ್ಪಟ್ಟಾಗ ದೇವರು ಅವನ ಆಶ್ರಯ ಮತ್ತು ಸಹಾಯವಾಗಿದ್ದನು. ದೇವರ ಮಕ್ಕಳೇ, ಅದೇ ಕರ್ತನು ನಿಮಗೆ ಆಶ್ರಯ ದುರ್ಗ ಮತ್ತು ಸಹಾಯ ಮಾಡುವನು. ನೆನಪಿಡಿ, ನನಗೆ ಭಯಾಸ್ಪದವಾಗಬೇಡ, ಕೇಡಿನ ಕಾಲದಲ್ಲಿ ನನಗೆ ಆಶ್ರಯವಾಗಿದ್ದಿ. ನನ್ನ ಹಿಂಸಕರಿಗೆ ಅವಮಾನವಾಗಲಿ, ನನಗಾಗದಿರಲಿ, ಭಯ ಭ್ರಾಂತಿಯು ಅವರನ್ನು ಹಿಡಿಯಲಿ. ನನ್ನನ್ನು ಬೇಡ, ಅವರಿಗೆ ಕೇಡುಗಾಲವನ್ನು ಬರಮಾಡಿ ವಿಪರೀತ ಭಂಗದಿಂದ ಅವರನ್ನು ನಾಶಪಡಿಸು. ಯೆರೆಮೀಯ 17:17 ಮತ್ತು 18. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.